ಏನೋ ಕ್ವಶನ್ ಕೇಳ್ತಾ ಅಂತಂದ್ರಲ್ವಾ? ಹ್ಮ್ ಕೇಳಿ ಅವ್ರಿಗೆ ಕೇಳಿ. ನಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲ ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾ. ಆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹಾ. ನಾವು ಈಗ ಒಂದ್ ಸ್ವಲ್ಪ ಈಗ ಟ್ರಾವೆಲ್ ಅಲ್ಲಿ ಇದ್ದೀವಿ, ಹ್ಮ್. ಅದಕ್ಕೋಸ್ಕರ ಅದು ಒಂದ್ ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್ ಆಗ್ಬೋದು, ಇಲ್ಲ ಇನ್ನೊಂದು ವೀಕ್ ಆಗ್ಬೋದು. ಅದನ್ನ ನೀವು ಕೊಟ್ಟಿರೋದೆಲ್ಲಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಹ್ಮ್. ಮಾಡೇ ಮಾಡ್ತೀವಿ. ಆ ಇವಾಗ ನಾನು ದಿವ್ಯಾಂಜಲಿಯವ್ರಿಗೂ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಏನಂತ ಅಂದ್ರೆ, ಈಗ ಮಹಾನಟಿ ಮುಗಿಸಿದ್ರು, ಮಹಾನಟಿ ಮುಗಿಸಿ ಒಂದು ಮೂವಿನೂ ಮಾಡಿದ್ರು. ಯಾವ್ದಾದ್ ಮೂವಿ? ಮಂಜು ಮುಸುಕಿದ ಹಾದಿ ಅಂತ. ಮಂಜು ಮುಸುಕಿದ ಹಾದಿ ಅಂತ ಮೂವಿನೂ ಮಾಡಿದ್ರು. ಹ್ಮ್. ಅದು ರಿಲೀಸ್ ಏನು ಅಂತ ಗೊತ್ತಾಗ್ಲಿಲ್ಲ, ಯಾವಾಗ ಆಗ್ಬೋದು? ಆಗುತ್ತೆ ದೀಪಾವಳಿ. ದೀಪಾವಳಿ ಟೈಮ್ಗ? ಆಗುತ್ತೆ ದೀಪಾವಳಿ ಗೈಸ್. ಟೈಮ್ ಅಂತ ಆದಾಗ ಅಂದ್ರೆ ಬಿಗ್ ನಿಮ್ಗೆಲ್ರಿಗೂ ಮೂವಿನೇ ಹೇಳ್ತೀನಿ. ಮಾಡಿರೋದು ಅದು, ಹ್ಮ್. ಶಾರ್ಟ್ ಮೂವಿ ಏನಲ್ಲ, ಬಿಗ್ ಮೂವಿನೇ ಮಂಜು ಮುಸುಕಿದ ಹಾದಿ ಅಂತ ಮಾಡಿದ್ದಾರೆ. ಆ ಇವ್ರ ಡೈರೆಕ್ಟರ್ ಯಾರಾದ್ರು? ಸುಪ್ರಿಯ ನಿಪ್ಪಾಣಿ ಅಂತ, ಡೈರೆಕ್ಟರ್ ಬೆಳಗಾವಿದವರು. ಬೆಳಗಾವಿದವರು ಸುಪ್ರಿಯಾ ನಿಪ್ಪಾಣಿ ಅಂತ. ಮೂವಿ ಚೆನ್ನಾಗಿದೆಯಂತೆ ಹೇಳಿದಾರೆ ನನಗೆ. ನಾನು ಯಾವ ಒಂದ್ ಸೀನು ನೋಡಿಲ್ಲ, ನೋಡೋಣ. ಅದು ಮೂವಿ ಬರುತ್ತೆ ಈಗ. ಮಹಾನಟಿ ಮುಗಿದ್ಮೇಲೆ ಅದೊಂದು ಮೂವಿ ಮಾಡಿದ್ದಾರೆ. ಅದಾದ್ಮೇಲೆ ಸುಮಾರು ಏನು ಮೂವಿ, ಅದೊಂದೇ ಮೂವಿ ಅನ್ಸುತ್ತಲ್ಲ? ಅದೊಂದೇ ಮೂವಿ ಮಾಡಿದ್ದು. ಅದೊಂದೇ ಮೂವಿ ಮಾಡ್ಸುತ್ತೆ. ಒಂದು 2-3 ಅಡ್ವರ್ಟೈಸ್ಮೆಂಟ್ ಮಾಡಿದ್ದೆ, ಎಲ್ಲ ಫೋಟೋಶೂಟ್ ಎಲ್ಲ ಫೋಟೋಶೂಟ್ಗಳು ಮಾಡಿಸಿದ್ದಾರೆ. ಈಗ ವಾಟ್ ಅಬೌಟ್ ನೆಕ್ಸ್ಟ್? ಈಗ ನೆಕ್ಸ್ಟ್ ಮದ್ವೆ ಆಯ್ತು, ಈಗ ನಮ್ಮ ಮದ್ವೆ ಲೈಫ್ ಬಗ್ಗೆನೂ ಕೇಳಿದ್ದಾರೆ. ಮದ್ವೆ ಲೈಫ್ ಬಗ್ಗೆ ನಾವ್ ಹೇಳ್ತೀವಿ, ಅದೇ ಒಂದ್ ಸ್ವಲ್ಪ ಟೈಮ್ ತಗೊಂಡ್ ಹೇಳ್ತೀವಿ. ಅದು ಟೈಮ್ ಅನ್ನೋದ್ಕಿಂತ ಈಗ ಟ್ರಾವೆಲ್ ಅಲ್ಲಿ ಇದೀವಲ್ಲ, ಅದನ್ನು ಒಂದಿನ ಮನೇಲಿ ಇದ್ದಾಗ ಫ್ರೀ ಇದ್ದಾಗ ಅದು ಹೇಗೆ ಮನೆಯಲ್ಲಿ ಅವರಲ್ಲಿ ಹೇಗೆ ಒಪ್ಪಿಸಿದ್ವಿ, ದಿವ್ಯಾ ಅವ್ರು ಹೇಗೆ ಒಪ್ಸಿದ್ರು ಅಂತ ಎಲ್ಲ ಹೇಳ್ತೀವಿ. ಈಗ ಮದ್ವೆನೂ ಆಯ್ತು, ಈಗ ನಿಮ್ ಲೈಫ್ ಸ್ಟೈಲ್ ಏನ್ ಮಾಡ್ಬೇಕು? ಈಗ ಮಹಾನಟಿ ಬೇರೆ ಮುಗಿಸಿದೀರಾ, ಮನೇಲೇ ಇರ್ತೀರಾ, ಅಕಸ್ಮಾತ್ ಮನೇಲೇ ಇರ್ತೀನಿ ಅಂತ ಹೇಳ್ತೀರಾ ನನಗೆ, ಇಲ್ಲ ನಾನೆಲ್ಲಾರು ಮುಂದೆ ವರ್ಕ್ ಮಾಡ್ತೀನಿ, ಏನ್ ವರ್ಕ್ ಮಾಡ್ತೀರಾ? ಈಗ ಏನ್ ಮಾಡ್ತಾ ಇದೀರಾ? ಸುಮಾರು ಜೊತೆಲೆ ಹೋಗಿ ಸುಮಾರು ಒಂದ್ 2-3 ಸೀರಿಯಲ್ ಆಡಿಷನ್ ಕೊಟ್ಟಿದ್ದೀನಿ. ಮುಂದೆ ಏನ್ ಮಾಡ್ತೀಯಾ? ನೋಡ್ತಾ ಇದ್ದೀನಿ, ನಾನು ಆಡಿಷನ್ ಕೊಡ್ತಾ ಇದ್ದೀನಿ. ಬಟ್ ಎಲ್ಲಾ ಕಡೆನೂ ಸರ್ಚ್ ಮಾಡಿದೀನಿ, ಎಲ್ಲ ಸರ್ಚ್ಗೆಲ್ಲ ಕೇಳಿದೀನಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಅವ್ರು ಏನೋ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇಲ್ಲ. ನೋಡ್ತೀನಿ ಗೈಸ್. ನಾವ್ ಒಂದ್ ಆರ್ಟಿಸ್ಟ್ ಆಗ್ಬೇಕಂತಂದ್ರೆ ಪ್ರತಿಯೊಂದು ಭಾಷೆ ಬರ್ಬೇಕು, ಪ್ರತಿಯೊಂದು ಆಕ್ಟ್ ಬರ್ಬೇಕು. ಅವ್ರು ಏನೇ ಹೇಳಿದ್ರು ಎಲ್ಲಾನು ನಾವು ಮಾಡಿ ತೋರ್ಸ್ಬೇಕು, ಆ ತರ ಇರ್ಬೇಕು ಒಬ್ರು ಆಕ್ಟರ್ ಅಂತಂದ್ರೆ. ನಾನು ಏನ್ ಮಾತಾಡ್ತಿದ್ದೇನೆ? ನೀವೇನ್ ಕಂಟಿನ್ಯೂ ಮಾಡ್ತಿದ್ರಿ? ಜೀ ಕನ್ನಡ ಅವ್ರದ್ದು ಸೀರಿಯಲ್ ಈಗ ಕಂಪಲ್ಸರಿ ಹೋಗ್ತದ. ನೆಕ್ಸ್ಟ್ ಸರಿಗಮ ಬಿಟ್ರಂದ್ರೆ ನಾ ಕಂಪಲ್ಸರಿ ಆಡಿಷನ್ ಕೊಡ್ತಾ ಹೋಯ್ತಾ. ಸರಿಗಮ ಹಾಡು ಹೇಳ್ತೀರಿ? ಈಗ ಒಂದ್ ಹಾಡು ಹೇಳಿ ನೋಡವ. ಈಗ ಒಂದ್ ಹಾಡು ಹೇಳ್ರಿ ನೋಡುವ. ಈಗ ನಿಮ್ ಮಹಾನಟಿ ದಿವ್ಯಾಂಜಲಿ ದಿವ್ಯಾಂಜಲಿ ಆಗ್ತಾ ಇದಾರೆ. ಇಲ್ಲ ನಾ ಭಾರಿ ಅಂದ್ರೆ ಭಾರಿ ಮಸ್ತ್ ಆಡ್ತಾನ. ಮತ್ತೆ ಹಾಡಿ ಈಗ ಯಾವ್ದು ಹಾಡ್ಲಿ? ಯಾವ್ದಾದ್ರು ಹಾಡು. ಹಿಂಗ್ ಸಡನ್ಲಿ ಅಂತಂದ್ರೆ ಹೆಂಗ್ ಹಾಡ್ಬೇಕು? ಸಡನ್ಲಿನೇ ಎಲ್ಲ ಮಾಡ್ಬೇಕು. ಹಾಡು ಯಾವ್ದು ಹಾಡ್ಲಿ? ಯಾವ್ದು ಹಾಡ್ತೀನೋ ನನಗ್ ಗೊತ್ತಿಲ್ಲ. ಸರಿಗಮಪ್ಪ ಹೋಗದ್ ನೀ ಹಾಡು. ನಮ್ದು ಯಶ್ ಬಾಸ್ ಒಂದೇ ಹಾಡ್ತೀನಿ. ಇವ್ರು ಯಶ್ ಬಾಸ್ ಹಾಡ್ತಾರೆ. ಯಾವ್ದು ಟಾಕ್ಸಿಕ್ ದಬಾಯಿ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಅದೇ ಅಲ್ಲ, ದಬಾಯಿ ನಾ ಹಾಡ್ತೀನಿ. ನೀಡುವವನ ನೆರಳಾಗಿರುವೆನ, ಮನದ ಮಹಲಲ್ಲಿ ಬಚ್ಚಿಡುವೆ ಜೋಪಾನ, ನಿನ್ನೊಂದು ಸ್ಟಾರ್ ಬಿಟ್ರೆ ಸಾಕು, ಸೆಲೆಕ್ಟ್ ಮಾಡ್ತಾರೆ. ಫುಲ್ ಆಡ್ತೀನಿ. ನಾವ್ ಅಲ್ಲಿ ಇಷ್ಟೇ, ನಾವ್ ಅಲ್ಲಿ ಎಲ್ರು ಇಲ್ಲಿದ್ದಾರೆ ನೋಡಿ ಗೈಸ್, ನೀವೇ ನೋಡಿ ಗೈಸ್, ಎಲ್ರು ಇದಾರೆ, ಎಲ್ರು ಮಲ್ಗವ್ರೆ ಗೈಸ್. ಗೈಸ್ ಎಲ್ರು ಮಲ್ಗವ್ರೆ. ವ್ಲಾಗ್ ಮಾಡ್ತಾ ಇದೀರಾ ಅಂತ ಸುಮಾರು ಜನ ಕೇಳಿದ್ರು ಗೈಸ್ ಆಲ್ರೆಡಿ. ಈಗ ಸರಿಗಮ ಕೊಟ್ಟೆ ಅಂದ್ರೆ ಗೈಸ್ ನೀವೆಲ್ರು ಸಪೋರ್ಟ್ ಮಾಡಿ, ನಾನು ಸರಿಗಮ ಆಡಿಷನ್ ಕೊಡ್ತೀನಿ. ಈ ದಿವ್ಯಾಂಜಲಿನೇ ನಾನು ಸರಿಗಮ ಆಡಿಷನ್ ಪಕ್ಕ ಕೊಡ್ತೀನಿ. ಈ ಸರಿಗಮ ಆಡಿಷನ್ ಕೊಡ್ತಾರಂತ ಹೋಗಿ ಯಾವ್ದು ಹೇಳ್ತೀರಿ? ಟಾಕ್ಸಿಕ್ ದಬಾಯಿ ಅಂತ ಹೇಳ್ತೀರಾ? ಹೇಳ್ತೀನಿ. ಆ ಸಾಂಗ್ ಹೇಳಿ ಸರ್, ಅದು ಪಕ್ಕ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಪಕ್ಕ ಸೆಲೆಕ್ಟ್ ಮಾಡ್ತಾರೆ ನಂಗೆ. ನಮ್ ಯಶ್ ಬಾಸ್ ಹಾಡಿದ್ರೆ ಯಾರು ಸೆಲೆಕ್ಟ್ ಮಾಡಲ್ಲ ಹೇಳ್ರಿ?
ಸೆಲೆಕ್ಟ್ ಮಾಡ್ತಾರೆ. ಎಷ್ಟ್ ಬಸ್ ಆಡಿದ್ರು ಅದಕ್ಕೇನು ಒಂದು ತಾಳ ರಾಗ ಏನ್ ಬೇಡ, ಹೆಂಗ್ ಆಡಿದ್ರು ಸೆಲೆಕ್ಟ್ ಮಾಡ್ಬಿಡ್ತಾರೆ. ದವಾಯಿ ಹ್ಮ್. ದವಾಯಿ ಇಷ್ಟ ಆಡಿದ್ರೆ ಸಾಕು, ಎರಡೇ ಎರಡು ಲೈನ್ ಹಾಡಿದ್ರೆ ಸಾಕು. ಎರಡ್ ಲೈನ್ ಆಡಿದ್ರೆ ಸಾಕು, ಎರಡ್ ಲೈನ್ ಸೆಲೆಕ್ಟ್ ಮಾಡ್ತಾರೆ. ಅಷ್ಟ್ ದಿನ 3 ನಿಮಿಷ ಆಡೋರೆಲ್ಲ ಸೆಲೆಕ್ಟ್ ಆಗಿಲ್ಲ. ನೀವ್ ಇಲ್ಲ ಎರಡ್ guys, line ಆಡಿದ್ರೆ select ಅಂದ್ರೆ ಒಳ್ಳೆ ರಾಗ ತಾಳದಿಂದ ಚೆನ್ನಾಗ್ ಹಾಡಿದ್ರೆ ಸೆಲೆಕ್ಟ್. ಈಗ ಅದು ಯಾವ್ದಪ್ಪ ಅದು ಯಾವ್ದು ಮೂವಿ ಮಾಡಿದೀನಿ ಅಂದ್ರಲ್ಲ, ಮಂಜು ಮುಸುಕಿದ ಹಾದಿ. ಮಂಜು ಮುಸುಕಿದ ಹಾದಿ. ಅದಾದ್ಮೇಲೆ ಯಾವ್ದು ಮೂವಿ ಬಂದಿಲ್ಲ? ಬಂದಿಲ್ಲ. ಶಾರ್ಟ್ ಮೂವೀಸ್ ಬಂದಿದಾವೆ, ಬಟ್ ನಾನ್ ಶಾರ್ಟ್ ಮೂವೀಸ್ ಹೋಗಿಲ್ಲ. ಯಾಕೆ ಹೋಗಿಲ್ಲ? ನಾನು ಶಾರ್ಟ್ ಮೂವೀಸ್ ಒಂದೊಂದು ಕ್ಯಾರೆಕ್ಟರ್ ಏನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹೌದು, ಶಾರ್ಟ್ ಮೂವಿಗೆ ಹೋಗಿಲ್ಲ. ಸ್ಟೋರಿ ಕ್ಯಾರೆಕ್ಟರ್ ಅಷ್ಟಿತ್ತು, ಅಷ್ಟೇ. ಅದಕ್ಕೆ ಹೋಗ್ಲಿಲ್ಲ. ಈಗ ನಾನು ಆಕ್ಟಿಂಗ್ ನೀವು ಮಾಡಬೇಡಿ ಅಂದ್ರೆ ಏನ್ ಮಾಡ್ತೀರಿ? ಏನ ಇನ್ನು ಮೇಲೆ ಆಕ್ಟಿಂಗ್ ಮಾಡಬೇಡ ನೀನು, ಸಾಕು ಮನೇಲೇ ಇರು ಅಂತ ಅಂದ್ರೆ ನೀನ್ ಏನ್ ಮಾಡ್ತೀಯ? ಬೇಡ. ಏನ್ ಬೇಡ? ನಾ ಇಲ್ಲಿಂದಲೇ ಊರಿಗೆ ಹೋಗ್ಬಿಡ್ತೀನಿ, ಇಲ್ಲಿಂದಲೇ ಹೋಗಿ ಎಲ್ಲಾದ್ರೂ ಹೋಗಿ ಸೇರ್ಬಿಡ್ತೀನಿ ಅಷ್ಟೇ. ನಂಗೆ ಎಲ್ಲಿಗೆ ಸೇರ್ಬಿಟ್ಟು ಯಾವ್ದಾದ್ರು ಇನ್ನ ನಿನ್ಗೆ ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟ್ರೊಳಗೆ ನಿಮ್ಗೊಂದು ಸೀರಿಯಲ್ ಸಿಕ್ಕಿದ್ರೆ ಓಕೆ. ಆ ಸೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಇನ್ನ ಆಕ್ಟಿಂಗ್ ಕೆರಿಯರ್ನೇ ಬಿಟ್ಬಿಡ್ಬೇಕು, ಇನ್ ಮನೇಲಿ ಆರಾಮಾಗಿರು ಅಂತ ನಾನು ಹೇಳ್ತೀನಿ. ಅದಕ್ಕೆ ಏನಂತೀರಾ? ಬಿಡಕ್ಕಾಗಲ್ಲ ಗೈಸ್, ನಾನು ಅದನ್ನೇ ಹೊತ್ಕೊಂಡ್ ಬಂದಿದೀನಿ. ಅದನ್ನ ಬಿಡು ಅಂತಂದ್ರೆ ಅಷ್ಟ್ ಬೇಗ ಸುಲಭವಾಗಿ ಬಿಡಕ್ ಆಗಲ್ಲ, ಸಾಧ್ಯ ಇಲ್ಲ. ಮುಂದ್ ಮಾತಾಡಕ್ ಏನಕ್ಕೆ ಮಾತಾಡಕ್ಕಾಗಲ್ಲ? ಅದನ್ನು ಈಗ ಆಕ್ಟಿಂಗ್ ಏನು, ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಹೋಗ ಕಡಿ ಶಾಣೆನ ಆಕ್ಟಿಂಗ್ ಬಂದು ಇಲ್ಲಿ ಹಿಡಿತಾನೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಗೈಸ್ ನೋಡ್ರಿ, ಈಗ ಸಿಟ್ಟು ಬಂದ್ರು ಹೊಡಿತಾನೆ ಇವ್ರಿ. ಯಾವ್ದು ಸೀರಿಯಲ್ ಸಿಕ್ನೇ ಇಲ್ಲ, ಯಾವ್ದು ಮೂವಿ ಸಿಕ್ನಿಲ್ಲ, ಏನು ಸಿಕ್ನಿಲ್ಲ. ಕೊನೆಗೆ ನಾನು ರಂಗಾಯಣ ರೆಫ್ರಿಡ್ರಿನೂ ಸಿಕ್ನಿಲ್ಲ. ಏನ್ ಮಾಡ್ತಿ? ಸಿಗ್ಲಿಲ್ಲ ಅಂತಂದ್ರೆ ಹೆಂಗಾದ್ರೂ ಒದ್ದಾಡಿ ನಾನು ಹುಡುಕ್ತೀನಿ. ಕೊನೆಗೂ ನೀನ್ ಎಷ್ಟೇ ಒದ್ದಾಡಿದ್ರು ಸಿಕ್ನಿಲ್ಲ. ಸಿಗುತ್ತೆ ಗೈಸ್, ಯಾಕೆ ಸಿಗಲ್ಲ? ಸಿಕ್ನೇ ಇಲ್ಲ. ಸಿಕ್ನಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಸ್ವಲ್ಪ ಕಷ್ಟ ಪಡ್ತೀನಿ ನಾನು. ಏನ್ ಕಷ್ಟ ಪಡ್ತೀನಿ? ಎಲ್ಲಾದ್ರೂ ಹೋಗಿ ಕೇಳ್ತೀನಿ, ಕೊಡಿ ಎಲ್ಲಾದ್ರೂ ಹೋಗಿ ಮಾತಾಡಿಸ್ತೀನಿ. ಏನ್ ಸಿಗಲ್ಲ ಅಂತ ಏನಿಲ್ಲ, ನೀವೇ ಮಾಡ್ಬೇಡಿ. ಈಗ ಮಾನಟಿ ಮುಗ್ದು 1 ವರ್ಷ ಆಯ್ತು, ಏನಕ್ಕೆ ಸಿಕ್ಕಿಲ್ಲ ಒಂದ್ ಸೀರಿಯಲ್? 1 ವರ್ಷದಲ್ಲಿ ನಿಮ್ಗೆ ಸೂಟಬಲ್ ಆಗ ಕ್ಯಾರೆಕ್ಟರ್ ಯಾವ್ದಿಲ್ವಾ? ಅವ್ರು ಹುಡುಕ್ತಾ ಇದಾರೆ, ನಿಧಾನ ಹುಡುಕ್ಬೇಕಲ್ವಾ? ಏನ್ ಸಡನ್ಲಿ ಒಮ್ಮೆ ಸಿಕ್ಬಿಡುತ್ತಾ? ಎಲ್ಲ ಸಡನ್ಲಿ ಒಮ್ಮೆ ಸಿಕ್ಕಿಲ್ಲ. ನಿಧಾನಕ್ಕಾಗಿ, ಇನ್ನು ಚಿಕ್ಕ ವಯಸ್ಸಲ್ವಾ, ನಿಧಾನಕ್ಕಾಗಿ ಆರಾಮಾಗಿ ಹೋಗುತ್ತೆ. ಸಿಗ್ಲಿ ಆದಷ್ಟು ಬೇಗ. ನೀವೆಲ್ರು ಬೇಡ್ಕೊಳ್ಳಿ, ನಾನು ಬೇಡ್ಕೊತೀನಿ. ಆದಷ್ಟು ಬೇಗ ಸಿಗ್ಲಿ, ಒಂದ್ ಒಳ್ಳೆ ಕ್ಯಾರೆಕ್ಟರ್ ಸಿಗ್ಲಿ, ಒಂದ್ ಒಳ್ಳೆ ಸೀರಿಯಲ್ ಸಿಗ್ಲಿ, ಒಳ್ಳೆ ಮೂವಿ ಸಿಗ್ಲಿ ಅಂತ ನಾನು ಇದು ಈ ಡಿಸ್ಕಷನ್ ಇನ್ನೊಂದಿನ ಮನೇಲಿ ನಡೆಯುತ್ತೆ, ಆ ವಿಡಿಯೋ ಮಾಡಾಕ್ತಿವಿ. ಇಲ್ಲಿ ಜಗಳ ಆಡಕ್ಕಾಗಲ್ಲ. ನಾನು ಮತ್ತೆ ಅದು ಇದು ಏನಿಲ್ಲ ಗಾಯ್ಸ್, ನೋಡೋಣ. ಕೇಳಿದೀನಿ. ಅಯ್ಯೋ ಹೇಳ್ತಾರೆ ಬರೀ ಡೌಗಳು, ಹಿಂಗೆ ಡೌಗಳು ಮಾಡೋದು, ಬರೀ ಡೌಗೆ ಮಾಡತ್ತಿಲ್ಲ ಬರೀ ಡೌಗಳು ಗೈಸ್. ಇದೇ ಡೌಗಳು ಮಾಡೋದು. ಇದು ಲೈಫ್ ಇದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಮುಂದೆ? ಲೈಫ್ ಏನು? ಈಗ ಸೀರಿಯಲ್, ಆಕ್ಟಿಂಗ್ ಕೆರಿಯರ್ ಸಿಕ್ನೇ ಇಲ್ಲ, ಮುಂದೆ ಏನಾದ್ರು ಜಾಬ್ ಮಾಡಿ ಏನು ಇಲ್ಲ. ಈಗ ನಾನು ಆಕ್ಚುಲಿ ಒಬ್ಬ ಗಂಡ ಆಗಿ ಆಪ್ಷನ್ ಕೊಡ್ತಾ ಇದೀನಿ. ಈಗ ಆಕ್ಟಿಂಗ್ ಸಿಕ್ನಿಲ್ಲ, ಬಿಟ್ಟಾಕು. ಮನೇಲಿ ಇರ್ತೀಯಾ, ಇಲ್ಲ ಜಾಬ್ ಮಾಡ್ತೀಯಾ, ಬೇರೆ ಏನ್ ಮಾಡ್ತೀಯಾ, ಇಲ್ಲ ಮಕ್ಳುಗಳಿಗೆ ಕ್ಲಾಸಸ್ ತಗತ್ತೀಯಾ, ಆತರ ನಾನು ಆಫರ್ ಕೊಡ್ತೀನಿ. ಆಕ್ಟಿಂಗ್ ಕ್ಲಾಸ್ ತಗೋತೀನಿ. ಮತ್ತೆ ಈಗ ಎರಡು ಒಂದೇ ಅಲ್ಲ, ಆಕ್ಟಿಂಗ್ ಕ್ಲಾಸ್ ತಗೊಂಡ್ರು ನೀನ್ ಆಕ್ಟಿಂಗ್ ಸೀರಿಯಲ್ ಸಿಗ್ಲಿಲ್ಲ ಅಂದ್ರೆ ಆಕ್ಟಿಂಗ್ ಬಿಟ್ಟಂಗೆ ಅಂದಲ್ಲ. ಇಲ್ಲ, ಆಕ್ಟಿಂಗ್ ಕ್ಲಾಸ್ ತಗೊಂಡ್ರೆ ಆಕ್ಟಿಂಗ್ ಏನ್ ಬಿಟ್ಟಂಗೆ ಗೈಸ್? ಅದೇಂಗೆ? ನೀನ್ ಆಕ್ಟಿಂಗ್ ಮಾಡ್ಬೇಕಂತಿರೋದು, ಕಲ್ಸ್ಕೊಡ್ಬೇಕು ಅಂತ ಡೈರೆಕ್ಟ್ ಆಗಲ್ಲ. ಅರ್ರೆ ನಾವು ಮಾಡಿ ತೋರಿಸ್ತೀವಲ್ಲ. ಏನ್ ಮಾಡಿ ತೋರಿಸ್ತೀವಿ? ಆಕ್ಟಿಂಗ್ ಮಾಡಿ ತೋರಿಸ್ತೀರಾ ಮಕ್ಳಿಗೆ? ಇಲ್ಲ, ಅದೇ ನೋಡಿ ಗೈಸ್, ನಿಮ್ಮ ನಟಿ ದಿವ್ಯಾಂಜಲಿ ಇದೆಯಲ್ಲ ಹಿಂಗೆ ಕೇಳಕ್ ಹೋಗಿ ಏನ ಕೇಳ್ತಾ ಇದ್ದಾನ ನೋಡಿ ಗೈಸ್. ಇದೊಂದು ಬ್ಲಾಗ್ ಚೆನ್ನಾಗಿದೆ ಅನ್ಕೋತೀನಿ, ಎಲ್ಲರಿಗೂ ಫುಲ್ ಖುಷಿ ಕೊಡುತ್ತೆ. ಕಂಟಿನ್ಯೂಟಿ ಇದೆ ಇದು ಫುಲ್. ಮ್ಯಾಕ್ಸಿಮಮ್ ಅಂದ್ರು ಇದೆ, ಚೆನ್ನಾಗಿದೆ ಇದು. ಒಂದು ಟ್ಯಾಕ್ ಚೆನ್ನಾಗಿದೆ, ನೋಡೋಣ. ಬಾಯ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಶೇರ್ ಮಾಡಿ.